ನಿಮ್ಮ ತಾಯಿಯ ದೇಹದಿಂದ ಆಕೆಯ ಶಿರವನ್ನ ಕತ್ತರಿಸಿ ಹಾಕಿ. ಈ ರೀತಿ ಒಂದು ಭಯಾನಕ ಆಜ್ಞೆಯನ್ನ ನೀಡಿದ್ದು ಋಷಿ ಜಮದಗ್ನಿ. ಆತನ 5 ಮಕ್ಕಳಿಗೆ ಇದನ್ನ ಕೇಳಿ ಆಘಾತವಾಗಿತ್ತು. ಮಾತೆಯನ್ನ ಕತ್ತರಿಸಿ ಮಾತೃಹತ್ಯೆ ದೋಷವನ್ನ ಕಟ್ಟಿಕೊಳ್ಳುವುದೋ ಅಥವಾ ತಂದೆಯ ಮಾತು ಪಾಲಿಸದೆ ಅವರ ಅಗ್ನಿಯಂತ ಕೋಪಕ್ಕೆ ಬಲಿಯಾಗುವುದೋ ಎಂಬ ಗೊಂದಲ ಸೃಷ್ಟಿಯಾಗಿತ್ತು. ಜಮದಗ್ನಿ ಮಕ್ಕಳಾದ ರಮಣ್ವಂತ, ಸುಸೇಣ, ವಸು, ವಿಶ್ವವಸು 4 ಮಕ್ಕಳೂ ಈ ಕಾರ್ಯವನ್ನ ನಿರಾಕರಿಸಿ ತಂದೆಯ ಕೋಪಕ್ಕೆ ಬಲಿಯಾಗಿ ಬೂದಿಯಾದರು. ಕಡೆಗೆ ಜಮದಗ್ನಿ ತನ್ನ ಕೊನೆಯ ಮಗ ಪರಶುರಾಮನಿಗೆ ಈ ಆಜ್ಞೆ ನೀಡಿದಾಗ ಆತ 2ನೇ ಯೋಚನೆ ಮಾಡದೆ ಒಂದೇ ಹೊಡೆತಕ್ಕೆ ತಾಯಿಯ ತಲೆಯನ್ನ ಕತ್ತರಿಸಿದ್ದ. ಇದರಿಂದ ಸಂತೋಷಗೊಂಡ ಜಮದಗ್ನಿ ವರವನ್ನ ಕೇಳು ಎಂದಾಗ, ನನ್ನ ತಾಯಿ ಮತ್ತು ಅಣ್ಣಂದಿರಿಗೆ ಮರಳಿ ಜೀವ ಬರಬೇಕು, ಅವರಿಗೆ ಈ ಸಂಪೂರ್ಣ ಘಟನೆ ನೆನಪಿನಲ್ಲಿ ಇರಬಾರದು ಎಂಬ ವರವನ್ನ ಕೇಳಿದ. ಜಮದಗ್ನಿಯ ಕೋಪ ಶಾಂತಗೊಂಡಿತು. ತನ್ನ ಪುತ್ರನ ಕುಟುಂಬ ಪ್ರೇಮಕ್ಕೆ ಒಲಿದು ಆತ ಕೇಳಿದಂಥ ವರವನ್ನ ದಯಪಾಲಿಸಿದ್ದ. ಆದರೆ ಪ್ರಶ್ನೆ ಏನು ಅಂದ್ರೆ, ಜಮದಗ್ನಿಗೆ ಹೆಂಡತಿಯ ಮೇಲೆ ಆ ಮಟ್ಟಿಗಿನ ಕೋಪ ಬರಲು ಕಾರಣವೇನು? ಪರಶುರಾಮ 21 ಬಾರಿ ಭೂಮಿಯ ಕ್ಷತ್ರಿಯರನ್ನೆಲ್ಲ ಕೊಂದು 5 ಸಮುದ್ರಗಳನ್ನ ತುಂಬಿಸಿದ್ದೇಕೆ? ವಿಷ್ಣುವಿನ 6ನೇ ಅವತಾರದ ಕುತೂಹಲಕಾರಿ ಕಥೆಗೆ ಸ್ವಾಗತ. ಕಥೆಗೆ ಮುಂಚೆ ನನ್ನದೊಂದು ಮನವಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಋಷಿ ಜಮದಗ್ನಿಯ ಪತ್ನಿ ರೇಣುಕಾದೇವಿ ಇಬ್ಬರು ಆದರ್ಶ ದಂಪತಿಗಳಾಗಿದ್ರು. ಆದರೆ ಒಂದು ದಿನ ನೀರು ತರಲು ನದಿಗೆ ಹೋಗಿದ್ದ ರೇಣುಕಾದೇವಿ ಚಿತ್ರರಥನೆಂಬ ಗಂಧರ್ವನನ್ನ ನೋಡಿ ವ್ಯಾಮೋಹಗೊಂಡು ತಡವಾಗಿ ಆಶ್ರಮಕ್ಕೆ ಬಂದಳು. ಜಮದಗ್ನಿಯ ತಪೋಬನಕ್ಕೆ ಇದು ಸುಲಭವಾಗಿ ತಿಳಿದು ಹೋಗಿತ್ತು. ಈ ಘಟನೆ ಆಕೆಯ ಪವಿತ್ರತೆಯನ್ನ ಹಾಳು ಮಾಡಿದೆ ಎಂಬ ಕೋಪಕ್ಕಾಗಿ ಜಮದಗ್ನಿ ತಾಯಿಯ ಶಿರವನ್ನ ಕತ್ತರಿಸುವ ಆದೇಶವನ್ನ ನೀಡಿದ. ಪರಶುರಾಮ ಅದನ್ನ ಪಾಲಿಸಿದ್ದಲ್ಲದೆ ತಂದೆಯ ಕೋಪವನ್ನ ಶಾಂತಗೊಳಿಸಿ ತನ್ನ ಕುಟುಂಬವನ್ನ ಮರಳಿ ಪಡೆದುಕೊಂಡ. ಭೂಮಿಯ ಮೇಲೆ ಕ್ಷತ್ರಿಯರಿಂದ ಋಷಿಗಳು ಕಿರುಕುಳ ಅನುಭವಿಸುತ್ತಿದ್ದರು. ಇದರಿಂದ ಅವರು ವಿಷ್ಣುವಿನ ಕುರಿತಾಗಿ ತಪಸ್ಸು ಮಾಡಿದ್ದ ಫಲವಾಗಿ ವಿಷ್ಣು ಭೂಮಿಯ ಮೇಲೆ ತ್ರೇತಾಯುಗದಲ್ಲಿ ಪರಶುರಾಮನಾಗಿ ಜನಿಸಿದ್ದ. ಪರಶುರಾಮ ಸಕಲ ಶಸ್ತ್ರಾಸ್ತ್ರ ಪಾರಂಗತನಾಗಿದ್ದ. ಶಿವನನ್ನು ಕುರಿತು ತಪಸ್ಸು ಮಾಡಿ ಪರಶು ಎಂಬ ಕೊಡಲಿಯನ್ನ ಪಡೆದು ಅದನ್ನು ತನ್ನ ಆಯುಧವನ್ನಾಗಿ ಮಾಡಿಕೊಂಡಿದ್ದ. ಪರಶುರಾಮನ ಅವತಾರದ ಉದ್ದೇಶದ ಕಥೆಯನ್ನ ಈಗ ಆರಂಭಿಸೋಣ. ಮಹಿಷ್ಮತಿ ಸಾಮ್ರಾಜ್ಯದ ರಾಜ ಕಾರ್ತವೀರ್ಯ ಅರ್ಜುನ. ಆತ ಮಹರ್ಷಿ ದತ್ತಾತ್ರೇಯರಿಂದ 1000 ಕೈಗಳಿರುವಂತೆ ವರ ಪಡೆದಿದ್ದ. ಇದರಿಂದ ಅವನ ಶಕ್ತಿ 1000 ಪಟ್ಟು ಹೆಚ್ಚಾಗಿತ್ತು. ಇದನ್ನ ಬಳಸಿಕೊಂಡು ದಿಗ್ವಿಜಯಾತ್ರೆ ಕೈಗೊಂಡು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿದ್ದ. ಆದರೆ ಸಾಮ್ರಾಜ್ಯ ವಿಸ್ತರಣೆಗೊಂಡಂತೆ ಆತನ ಅಹಂಕಾರವೂ ಹೆಚ್ಚಾಯಿತು. ಒಂದು ದಿನ ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಆತ ಜಮದಗ್ನಿಯ ಕುಟೀರಕ್ಕೆ ಬಂದ. ಅಲ್ಲಿ ಜಮದಗ್ನಿ ಕೇಳಿದ್ದೆಲ್ಲವನ್ನೂ ಕೊಡುವಂತ ಕಾಮಧೇನು ಎಂಬ ಹಸುವಿನಿಂದ ಫಲಪುಷ್ಪಗಳು ಮತ್ತು ಭಕ್ಷ್ಯ ಭೋಜನಗಳನ್ನ ಪಡೆದು ಅತಿಥಿಯಾಗಿ ಬಂದಿದ್ದ ಕಾರ್ತವೀರ್ಯಾರ್ಜುನ ಮತ್ತು ಅವನ ಸಂಪೂರ್ಣ ಸೇನೆಯನ್ನ ಸತ್ಕರಿಸಿ ತೃಪ್ತಗೊಳಿಸಿದ್ದ. ಇದರಿಂದ ಕಾಮಧೇನು ಹಸುವಿನ ಮೇಲೆ ಕಾರ್ತವೀರ್ಯಾರ್ಜುನಿಗೆ ವ್ಯಾಮೋಹ ಮೂಡಿತು. ಆದರೆ ಅದನ್ನು ಕೊಡುವುದಕ್ಕೆ ಜಮದಗ್ನಿ ಮುನಿ ನಿರಾಕರಿಸಿದ್ದರಿಂದ ಸಹಸ್ರಬಾಹು ಹಸುವನ್ನ ಕದ್ದುಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಹೋದ. ಈ ವಿಷಯ ತಿಳಿದ ಪರಶುರಾಮ ಆತನ ಮೇಲೆ ಯುದ್ಧವನ್ನ ಕೈಗೊಂಡು ಆತನ ಸಹಸ್ರಬಾಹು ಅಂದ್ರೆ 1000 ಕೈಗಳನ್ನ ಒಂದೊಂದಾಗಿ ಕತ್ತರಿಸಿ ಹಾಕಿ ಕಡೆಗೆ ಆತನ ಶಿರವನ್ನ ಕತ್ತರಿಸಿ ಕೊಂದ. ಇದು ಇಷ್ಟಕ್ಕೆ ಶಾಂತವಾಗಲಿಲ್ಲ. ಈ ಘಟನೆ ನಂತರ ಸಹಸ್ರಬಾಹುವಿನ 100 ಮಕ್ಕಳು ಜಮದಗ್ನಿ ನಿದ್ರಿಸುತ್ತಿದ್ದಾಗ ಆತನನ್ನ ಕೊಂದು ಹಾಕಿದರು. ತಂದೆಯನ್ನ ಕಳೆದುಕೊಂಡ ಶೋಕ ಪರಶುರಾಮನನ್ನ ವಿಪರೀತವಾಗಿ ಕಾಡಿತ್ತು. ಇದರಿಂದ ಆತ ಭೂಮಿಯ ಮೇಲಿನ ಎಲ್ಲ ರಾಜರುಗಳನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಕೈಗೊಂಡು ಸಹಸ್ರಬಾಹುವಿನ ಮಕ್ಕಳನ್ನ ಕೊಂದು ನಂತರ ಭೂಮಿಯನ್ನ 21 ಬಾರಿ ಸುತ್ತಿ ಎಲ್ಲ ಕ್ಷತ್ರಿಯರನ್ನ ಕೊಂದನು. ಇದರಿಂದ ಹರಿದ ರಕ್ತ 5 ಸಮುದ್ರಗಳನ್ನ ತುಂಬಿಸುವಷ್ಟಾಗಿತ್ತು. ಕಡೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಈತನಿಗೆ ಎದುರಾದಾಗ ಇಬ್ಬರಿಗೂ ಯುದ್ಧವಾಗಿ ಶ್ರೀರಾಮ ಪರಶುರಾಮನನ್ನ ಸೋಲಿಸಿದರು. ಪರಶುರಾಮ ತನ್ನ ಬಳಿಯಿದ್ದ ವಿಶ್ವಕರ್ಮನಿಂದ ಮಾಡಲ್ಪಟ್ಟಿದ್ದ ಶರಂಗ ಎಂಬ ಧನಸ್ಸನ್ನ ರಾಮನಿಗೆ ನೀಡಿದ. ನಂತರ ತನ್ನ ಎಲ್ಲಾ ಹತ್ಯೆಗಳಿಗೆ ವಿಮೋಚನೆ ಪಡೆದುಕೊಳ್ಳಲು ಮಹೇಂದ್ರಗಿರಿ ಪರ್ವತದಲ್ಲಿ ತಪಸ್ಸು ಕೈಗೊಂಡ ಎಂದು ರಾಮಾಯಣದ ಬಾಲಕಾಂಡದಲ್ಲಿ ಉಲ್ಲೇಖಗೊಂಡಿದೆ. ಸಪ್ತ ಚಿರಂಜೀವಿಗಳಲ್ಲಿ ಪರಶುರಾಮರು ಕೂಡ ಒಬ್ಬರಾಗಿರೋದ್ರಿಂದ ಇಂದಿಗೂ ಸಹ ಮಹೇಂದ್ರಗಿರಿಯಲ್ಲಿ ಇದ್ದಾರೆ ಎಂಬುದು ಜನರ ನಂಬಿಕೆ. ಪರಶುರಾಮರು ಅದ್ಭುತವಾದ ಗುರು ಕೂಡ ಆಗಿದ್ರು. ಮಹಾಭಾರತದ ಭೀಷ್ಮಾಚಾರ್ಯ, ದ್ರೋಣ ಮತ್ತು ಕರ್ಣರಿಗೆ ಶಸ್ತ್ರವಿದ್ಯೆ ಕಲಿಸಿದ್ದು ಇದೇ ಪರಶುರಾಮರು. ಭವಿಷ್ಯದಲ್ಲಿ ಕೂಡ ವಿಷ್ಣು 10ನೇ ಅವತಾರಕ್ಕಾಗಿ ಕಲ್ಕಿಯಾಗಿ ಅವತರಿಸಿದಾಗ ಅವರಿಗೂ ಸಹ ವಿದ್ಯಾದಾನ ನೀಡುವುದು ಇದೇ ಪರಶುರಾಮರೇ. ಅದಕ್ಕಾಗಿ ಅವರು ತಮ್ಮ ಅವತಾರವನ್ನ ಮುಗಿಸಿಲ್ಲ. ಇನ್ನು ಪರಶುರಾಮರ ಅವತಾರ ಸಂಪೂರ್ಣವಾಗಿ ಚಿತ್ರಣಗೊಂಡಿದ್ದು ಕರ್ನಾಟಕದಲ್ಲಿ ಅಂತ ಹೇಳಲಾಗುತ್ತೆ. ಹೀಗಾಗಿ ಕರ್ನಾಟಕಕ್ಕೂ ಪರಶುರಾಮನಿಗೂ ವಿಶೇಷ ಸಂಬಂಧವಿದೆ. ಪರಶುರಾಮರ ತಾಯಿ ರೇಣುಕಾದೇವಿ ಯಲ್ಲಮ್ಮನಾಗಿ ಕರ್ನಾಟಕದ ಬೆಳಗಾವಿಯ ಸವದತ್ತಿಯಲ್ಲಿ ನೆಲೆಸಿದ್ದಾಳೆಂಬುದು ಭಕ್ತರ ನಂಬಿಕೆ. ಕಾಮೆಂಟ್ ಬಾಕ್ಸ್ನಲ್ಲೂ ಯಲ್ಲಮ್ಮನಗಾಗಿ ನಿಮ್ಮದೊಂದು ನಮನವನ್ನ ಸಲ್ಲಿಸಿ. ಇದರ ಜೊತೆಗೆ ಪರಶುರಾಮರು ಸೃಷ್ಟಿಸಿದ ಸುಂದರ ಪ್ರದೇಶವೇ ಕರ್ನಾಟಕದ ಕರಾವಳಿ ಪ್ರದೇಶ ಎಂಬುದು ತುಳುನಾಡಿನಲ್ಲಿರುವ ಪ್ರತೀತಿ. ಹೀಗಾಗಿ ತುಳುನಾಡಿನಲ್ಲಿ ಪರಶುರಾಮರಿಗಾಗಿ ವಿಶೇಷ ದೇವಾಲಯಗಳನ್ನು ಕಟ್ಟಿಸಿ ಇಂದಿಗೂ ಸಹ ಪೂಜಿಸುತ್ತಾರೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ. ನೀವು ಸಬ್ಸ್ಕ್ರೈಬ್ ಆಗಿ.